ಒಂದು ಬಿಡದಿಯ ಯೋಜನೆ ಹಾಗೂ ಮತ್ತೊಂದು ನೈಸ್ ಯೋಜನೆ, ಈ ಎರಡೂ ಯೋಜನೆಗಳ ಪಿತಾಮಹರು ದೇವೇಗೌಡ ಮತ್ತು ಕುಮಾರಸ್ವಾಮಿ ಅಂತಕ್ಕಂಥದ್ದನ್ನ ಕಾಂಗ್ರೆಸ್ ಪಕ್ಷ ಇವತ್ತು ಪ್ರಶ್ನೆಯನ್ನು ಮಾಡಿ ಒಂದು ದೊಡ್ಡ ಪತ್ರಿಕಾ ಪ್ರಕಟಣೆಯನ್ನ ಮಾಡಿದ್ದೀರಿ. ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಈ ರಾಜ್ಯದ ಕಾಂಗ್ರೆಸ್ನ ನಾಯಕರುಗಳಿಗೆ ಈ ವೇದಿಕೆ ಮುಖಾಂತರ ಸವಾಲನ್ನು ಹಾಕ್ತಾ ಇದ್ದೇನೆ. ಈ ಎರಡು ವಿಷಯಗಳ ವಿಷಯದಲ್ಲಿ ಹೌದಪ್ಪ, ನಾವು ಈ ರಾಜ್ಯದಲ್ಲಿ ಅಧಿಕಾರವನ್ನ ಈ ನಾಡಿನ ಜನತೆ ಕೊಟ್ಟಾಗ ದೇವೇಗೌಡರಿಗೆ ಸ್ವತಂತ್ರವಾದ ಅಧಿಕಾರ ಕೊಟ್ಟಿದ್ದು 115 ಸ್ಥಾನಗಳನ್ನು. ನನಗೆ ಸ್ವತಂತ್ರವಾದ ಸರ್ಕಾರ ರಚನೆ ಮಾಡಲಿಕ್ಕೆ ಅವಕಾಶ ದೊರಕಲಿಲ್ಲ. ಯಾವುದೋ ಒಂದು ದೇವರ ಅನುಗ್ರಹ ಮತ್ತು ನನ್ನ ತಾಯಿಯ ಹೆಸರನ್ನ ಏನು ಪ್ರಸ್ತಾಪ ಮಾಡಿದ್ದೀರಿ, ಈ ಸೋನಿಯಾ ಗಾಂಧಿ ಅವರ ಬಗ್ಗೆ ನಾನೇನು ರಿಯಾಕ್ಷನ್ ಕೊಟ್ಟಿದ್ದೇನೆ, ಆ ಹಿನ್ನೆಲೆಯಲ್ಲಿ ನನ್ನ ತಾಯಿಯ ಹೆಸರನ್ನ ಪ್ರಸ್ತಾಪ ಏನು ಮಾಡಿದ್ದೀರಿ, ಈ ರಾಜ್ಯ ಸರ್ಕಾರಕ್ಕೆ ಹೇಳ್ತೀನಿ, ನನ್ನ ತಾಯಿ ನನ್ನ ಬದುಕನ್ನ ಯಾವ ರೀತಿ ನೀನು ನಿನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ಹೇಳಿ ಚಿಕ್ಕ ಮಕ್ಕಳಿಂದ ಸಾಕಿದ್ದಾರೆ. ಶಿವಕುಮಾರ್ ಅವರೇ, ನೀವೇನು ನನಗೆ ಪ್ರಶ್ನೆ ಮಾಡಿದ್ದೀರಿ, ಈ ಸಭೆಗೆ ನಾನು ಬರೋದಕ್ಕಿಂತ ಮುಂಚೆ ಒಬ್ಬ ತಾಯಿ ಬರ್ತಾಳೆ, ಅವ್ರ ಜೊತೆ ನನ್ನ ಮಗ ಬರ್ತಾನೆ. ಬೆಳಗ್ಗೆ ನಾನು ಇಲ್ಲಿಗೆ ಬರೋದಕ್ಕಿಂತ ಮುಂಚೆ 100 ಜನಗಳನ್ನು ಭೇಟಿ ಮಾಡಿ ಬಂದಿದ್ದೇನೆ ಈ ಸಭೆಗೆ. ಆ ತಾಯಿ, ಒಬ್ಬ ತಾಯಿಯ ಪ್ರಶ್ನೆ, ಅವರು ಕಟ್ಟಿರ್ತಕ್ಕಂಥ ಮನೆ ಸಂಪೂರ್ಣವಾಗಿ ಸುಟ್ಟು ಹೋಗಿದೆ. 40 ಲಕ್ಷ ರೂಪಾಯಿಗಳ ವೆಚ್ಚದ ಮನೆ. ನಾನು ಅಸಿಸ್ಟೆಂಟ್ ಕಮಿಷನರ್ಗೆ ಫೋನ್ ಮಾಡಿದ್ರೆ ಅವ್ರು ಹೇಳ್ತಾರೆ, ಸರ್ ನಮಗೇನು ಸಾಧ್ಯ ಇಲ್ಲ ಇವರಿಗೆ ಪರಿಹಾರ ಕೊಡಲಿಕ್ಕೆ, ಏನಾದರೂ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಕೊಡಲಿಕ್ಕೆ ವಿಶೇಷ ಪ್ರಕರಣ ಅಂತ ಕೊಡಬಹುದು, ನಮಗೆ ಆ ಶಕ್ತಿ ಇಲ್ಲ ಸರ್ ಅಂತಕ್ಕಂಥ ಮಾತು ಹೇಳ್ತಾರೆ. ಆ ತಾಯಿ ಬಿಕ್ಕಿಸ್ಕೊಂಡು ಅಳುತ್ತಾಳೆ. ಏನಾದರೂ ನಮ್ಮ ಕುಟುಂಬ ಬೀದಿಗೆ ಏನು ಬಂದಿದ್ದೀವಿ, ನೆರಳಿಲ್ಲ, ನಿಮ್ಮನ್ನು ನಂಬಂದಿದ್ದೇವೆ, ಉಳಿಸಿ ಅಂತಕ್ಕಂಥದ್ದಕ್ಕೆ ನನ್ನ ಮುಂದೆ ಇವತ್ತು ಬಂದಂಥದ್ದು ಒಂದು ಪ್ರಕರಣ. ಮತ್ತೊಂದು ಪ್ರಕರಣ ಇಲ್ಲೆಲ್ಲೋ ನಮ್ಮ ಇಂಡಿ ತಾಲೂಕಿನ ಬಿಡಿ ಪಾಟೀಲ್ ಇರಬೇಕಿಲ್ಲಿ ಈ ಸಭೆ ಒಳಗೆ. ಆ ಬಿಡಿ ಪಾಟೀಲ್ ಅವರ ಇಂಡಿ ಕ್ಷೇತ್ರ ಬಿಜಾಪುರ, ಒಬ್ಬ ತಾಯಿ ಮಗಳು ಬರ್ತಾರೆ. ಅದೆಂಥದೋ ಮುತ್ತೂಟ್ ಬ್ಯಾಂಕು 10 ಲಕ್ಷ ರೂಪಾಯಿನ ಮನೆ ಕಟ್ಟಲಿಕ್ಕೆ ಸಾಲ ತಗೊಂಡಿದ್ದೇವೆ, ಈಗ ಅವ್ರು ನೋಟಿಸ್ ಕೊಟ್ಟು ಮನೆ ಖಾಲಿ ಮಾಡಿ ಬೀದಿಗೆ ಬರ್ತೀವಿ ಅಂತ ಹೇಳಿ ಆ ತಾಯಿ ಮಗಳು ನನ್ನ ಕಾಲಿಡ್ಕೊಳ್ಳಿಕ್ಕೆ ಬರ್ತಾರೆ. ಶಿವಕುಮಾರ್, ಕಾಂಗ್ರೆಸ್ನ ಮಹಾನ್ ನಾಯಕರೇ, ನಿಮ್ಮ ಮುಂದೆ ಇಂಥ ಪ್ರಕರಣ ಎಷ್ಟು ಜನ ಬರ್ತಾರೆ? ನಮಗೆ ದೇವರ ಕೃಪೆಯಿಂದ ಅಧಿಕಾರ ಬಂದಾಗ ನಾವು ಎಂದೂ ಸಹ ವಿಧಾನಸೌಧ ಮುಂಭಾಗದಲ್ಲಿ ಕೆಂಗಾಲ ಹನುಮಂತಯ್ಯನವರು ಕಟ್ಟದಂತ ಸರ್ಕಾರದ ಕೆಲಸ, ದೇವರ ಕೆಲಸ ಕೆತ್ತನೆ ಮಾಡಿದ್ರು ಅದೇನು ಉಲ್ಟಿದ್ದೀರೋ ಇಲ್ವೋ ಗೊತ್ತಿಲ್ಲ ಈಗ. ಯಾಕೆಂದ್ರೆ ಕುಮಾರ್ ಕೃಪಾ ಇವತ್ತು ಏನಾಗಿದೆ, ಒಂದು ಹೆರಿಟೇಜ್ ಸೆಂಟ್ರು ನಿಮ್ಮ ತೆವಲಿಗೋಸ್ಕರವಾಗಿ ಇವತ್ತು ಅಲ್ಲಿ ಆ ಒಂದು ಹೆರಿಟೇಜ್ ಸೆಂಟರ್ನ ಕಟ್ಟಡವನ್ನ ಯಾವ ರೀತಿ ಧ್ವಂಸ ಮಾಡ್ಕೊಂಡು ಹೊರಟಿದ್ದೀರಿ, ಆ ಕೆಲಸ ನಾವು ಮಾಡಿಲ್ಲ. ಯಾವ ವಿಧಾನಸೌಧಕ್ಕೆ ನೀವು ಅಧಿಕಾರ ಸ್ವೀಕಾರ ಮಾಡಿ ಆ ಮೆಟ್ಟಿಲುಗಳ ಮೇಲೆ ನಿಮ್ಮ ಹಣೆಯನ್ನ ಇಟ್ಟು ಫೋಟೋ ಸೆಷನ್ ಮಾಡಿದ್ರಲ್ಲಪ್ಪ. ಮೊನ್ನೆ ವಿಧಾನಸಭೆ ಕಲಾಪ ಪ್ರಾರಂಭ ಆದಾಗ ವಿಧಾನಸಭೆಯ ಒಳಗೋಗ್ತಕ್ಕಂಥ ಒಂದು ಬಾಗಿಲೇನಿದೆ, ಆ ಬಾಗಿಲಿಗೆ ಹಣ ಇಟ್ಟು ನಮಸ್ಕಾರ ಮಾಡ್ತೀರಿ. ಅದು ಒಂದು ಚಿತ್ರ ನಮ್ಮ ಮಾಧ್ಯಮದಲ್ಲಿ. ಮತ್ತೆ ವಿಧಾನಸಭೆಯ ಕಲಾಪದ ಅವರ ಮುಖ್ಯಮಂತ್ರಿಯ ಸೀಟ್ನಲ್ಲಿ ಕೂರ್ಲಿಕ್ಕೆ ಹೋದರೆ ಆ ಮುಖ್ಯಮಂತ್ರಿಯ ಮುಂದೆ ಇರತಕ್ಕಂಥ ಟೇಬಲ್ಗೆ ಹಣ ಇಟ್ಟು ನಮಸ್ಕಾರ ಮಾಡಿ ಫೋಟೋ ತೆಗೆಸ್ಕೊಂಡಿದ್ದೀರಿ. ನಿಮ್ಮ ಆತ್ಮ ಮುಟ್ಟು ನೋಡ್ಕೊಳ್ರಿ ಕಾಂಗ್ರೆಸ್ ನಾಯಕರುಗಳು. ಈ ರಾಜ್ಯ ಯಾವ್ಯಾವ ಸಂದರ್ಭದಲ್ಲಿ ಏನೇನು ಮಾಡಿದ್ದೀರಿ. ಇಲ್ಲಿ ಕೂತಿರ್ತಕ್ಕಂಥ ನನ್ನ ತಾಯಂದರು 526ನೇ ದಿನ
ನಿಮ್ಮ ಯೋಗ್ಯತೆಗೆ ಅವ್ರನ್ನ ಕರೆಸಿ ಮಾತಾಡ್ತಕ್ಕಂಥ ಒಂದು ನೈತಿಕ ಶಕ್ತಿ ಇಲ್ಲ ನಿಮಗೆ. ಜನತಾದಳವನ್ನ, ದೇವೇಗೌಡರನ್ನ, ಕುಮಾರಸ್ವಾಮಿಯನ್ನ ಪ್ರಶ್ನೆ ಮಾಡ್ತೀರಾ ನೀವು? ನೋಡಿದ್ರೆ ನಮ್ಮ ಹುಡುಗ ತೋರಿಸ್ತಾ ಈಗ ಮೊಬೈಲ್ನಲ್ಲಿ. ಇವತ್ತು ನಾನು 2:55ಕ್ಕೆ ವಿಮಾನ ಹಿಡಿಬೇಕು. ನಾಳೆ ದಿನ ಕ್ಯಾಬಿನೆಟ್ ಇದೆ, ಮತ್ತೆ ಸಾಯಂಕಾಲ ಒಂದು ಮೀಟಿಂಗ್ ಇದೆ ನನಗೆ ದೆಹಲಿನಲ್ಲಿ. ಅದಕ್ಕೋಸ್ಕರ ಹೋಗ್ತಾ ಇದ್ದೇನೆ. ಈ ಸರ್ಕಾರಕ್ಕೆ ವೇದಿಕೆ ಮುಖಾಂತರ ಯಾವೊಂದು ಓಪನ್ ಡಿಬೇಟ್ ಅನ್ನ ಇದೇ ಫ್ರೀಡಂ ಪಾರ್ಕ್ನಲ್ಲಿ ಇವತ್ತು ಮಾತಾಡಲಿಕ್ಕೆ ಕಾಂಗ್ರೆಸ್ ನಾಯಕರು ತಯಾರಾಗಿದ್ದರೆ ಪ್ರಶ್ನೆ ನನಗೇನು ಕೇಳಿದ್ದೀರಿ? ನಾನು ವಿಧಾನಸಭೆಯ ಒಳಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ವೇದಿಕೆ ಸಿದ್ಧ ಮಾಡಿದ್ರೆ ಇಲ್ಲ ನಾನೇ ಸಿದ್ಧ ಮಾಡ್ತೀನಿ. ತಯಾರಾಗಿದ್ದರೆ ಕಾಂಗ್ರೆಸ್ನ 224 ಜನ ಇವತ್ತೇನು ಮಾಜಿ ಶಾಸಕರು, ಹಾಲಿ ಶಾಸಕರಿದ್ದೀರಿ, ನೀವೆಲ್ಲ ಬಂದು ಪ್ರಶ್ನೆ ಮಾಡಿ ಏಕಾಂಗಿಯಾಗಿ ಎದುರಿಸಲಿಕ್ಕೆ ಇವತ್ತು ಸಿದ್ಧ ಇದ್ದೇನೆ. ಹೆದರಿ ಓಡ್ತಕ್ಕಂಥ ಪ್ರಶ್ನೆ ಇಲ್ಲ. ಹೌದು, ದೇವೇಗೌಡರು 95ನೇ ಇಸ್ವಿನಲ್ಲಿ ಮುಖ್ಯಮಂತ್ರಿಯಾಗಿ ಯಾವ ಫೆಬ್ರವರಿ 2ನೇ ತಾರೀಕು ಒಂದು MOU ಆಯಿತು. 1000 ಬಾರಿ ಹೇಳಿದ್ದೇವೆ ಆ MOU ಮಾಡಿದ್ದು ದೇವೇಗೌಡರು ಅಂತ ಹೇಳಿ. ನಾವು ನಿಮ್ಮ ಮೇಲೆ ಅಪಾದನೆ ಯಾತಿಗೆ ಮಾಡ್ತಾ ಇದ್ದೇವೆ? ಯಾವೊಂದು MOU ಮಾಡಲಿಕ್ಕೆ ದೇವೇಗೌಡರು ಅವತ್ತು ಮಾಡಲಿಕ್ಕೆ ತೀರ್ಮಾನ ಇದೇ ರಾಮನಗರ ಜಿಲ್ಲೆ, ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆ, ರಾಮನಗರ ತೆಗೆದುಬಿಟ್ರಿ ಈಗ. ಯಾಕೆಂದ್ರೆ ಬೆಂಗಳೂರು ದಕ್ಷಿಣ ಅಂದ್ರೆ ಭೂಮಿ ಬೆಲೆ ಗಗನಕ್ಕೆ ಇರುತ್ತೆ. ಕನಕಪುರದಲ್ಲಿ ಭಾಷಣ ಮಾಡ್ತೀರಿ, ಯಾವ ನಮ್ಮ ರೈತರು ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಜಮೀನು ಮಾರಾಟ ಮಾಡಬೇಡಿ, ನಿಮ್ಮ ಬೆಲೆ ಆಕಾಶಕ್ಕೆ ಇರ್ತದೆ, ಗಗನ ಮುಟ್ಟುತ್ತೆ, ಮಾರಾಟ ಮಾಡಬೇಡಿ ಅಂತ ಹೇಳಿದಂತ ಮಿಸ್ಟರ್ ಶಿವಕುಮಾರ್ ಇವತ್ತು ಬಿಡದಿಯ ನನ್ನ ರೈತರು ಯಾವೊಂದು ಕೃಷಿಯನ್ನ ಮಾಡ್ತಾ ಇದ್ದಾರೆ, ಹಾಲನ್ನ ಉತ್ಪಾದನೆ ಮಾಡಿ ಇವತ್ತು ನಿಮ್ಮ ಬೆಂಗಳೂರು ಡೈರಿಗೆ ಆಗ್ತಾ ಇದ್ದಾರೆ. ಈ ತೀರ್ಮಾನ ಮಾಡಿದ್ದು ಕುಮಾರಸ್ವಾಮಿನೇ. ಹೌದು, ಇದು ಕುಮಾರಸ್ವಾಮಿ ಕೂಸೆ. ಇದು 1000 ಬಾರಿ ಹೇಳಿದ್ದೆ ನಾನು. ಯಾವ ದೇವೇಗೌಡರು ಅವತ್ತು ತೆಗೆದುಕೊಳ್ಳಲಿಕ್ಕೆ ನಿರ್ಣಯ ಮಾಡಲಿಕ್ಕೆ ಕಾರಣ, ಅವತ್ತಿನ ಸರ್ಕಾರದ ಒಂದು ವರ್ಷದ ಬಜೆಟ್ ಕೇವಲ 3-3.5 ಸಾವಿರ ಕೋಟಿ ರೂಪಾಯಿಗಳು. ಇವತ್ತು ನಮ್ಮ ಸರ್ಕಾರದ ಬಜೆಟ್ 4.5 ಲಕ್ಷ ಕೋಟಿ. ಅವತ್ತು ದೇವೇಗೌಡರು ಮುಖ್ಯಮಂತ್ರಿಗಳಿದ್ದಾಗ ಕೇವಲ 3,000 ಕೋಟಿ ಅವತ್ತಿನ ಬಜೆಟ್ ಆರ್ಥಿಕ ವರ್ಷಕ್ಕೆ. ಯಾವೊಂದು ಬಿಡದಿ ಮಾಯಗಾನಹಳ್ಳಿ ಹತ್ರ ಒಂದು ಶಾಲಾ ಬಸ್ಸು ಅಪಘಾತಕ್ಕೊಳಗಾಗಿ 10-12 ಮಕ್ಕಳು ಅಲ್ಲಿ ಜೀವ ಹೋಯಿತು. ಒಂದು ಉತ್ತಮವಾದಂತಹ ರಸ್ತೆಯನ್ನ ಮಾಡಬೇಕು ಅಂತಕ್ಕಂಥ ನಿರ್ಧಾರವನ್ನ ಯಾವ ದೇವೇಗೌಡರು 1989ರಲ್ಲಿ PWD ಮಂತ್ರಿಗಳಾಗಿ ಮಾಡಬೇಕು ಅಂತಕ್ಕಂಥ ಒಂದು ನಿರ್ಣಯ ಮಾಡಿದ್ರು. ಮಾಡ್ಲಿಕ್ಕೆ ಆಗಿರಲಿಲ್ಲ. 95ರಲ್ಲಿ ಮುಖ್ಯಮಂತ್ರಿಗಳಾದಾಗ ಯಾವೊಬ್ಬ ಅಮೆರಿಕದ ಒಬ್ಬ ಗವರ್ನರು ಅವರ ಜೊತೆಯಲ್ಲಿ ಅಮೆರಿಕದ ಒಂದು ಕಂಪನಿ ಒಂದು MOU ಮಾಡ್ಕೊಂಡಿದ್ದು ನಿಜ. 1995 ಫೆಬ್ರವರಿ 2ನೇ ತಾರೀಕು. ನಂತರ ಒಂದು ತಿಂಗಳಲ್ಲಿ ಒಂದು ಹೈಪವರ್ ಕಮಿಟಿ ಮಾಡಿ ಒಂದು ವರದಿಯನ್ನ ಕೊಟ್ಟರು. ವರದಿಯನ್ನ ಕೊಟ್ಟಾಗ ದೇವೇಗೌಡರ ಕಾಲದಲ್ಲಿ ಮಾಡಿದಂಥ ತೀರ್ಮಾನ, ಯಾವುದೇ ರೈತರ ಭೂಮಿಯನ್ನ ಸರ್ಕಾರ ವಶಪಡಿಸಿಕೊಳ್ಳತಕ್ಕಂಥ ಪ್ರಶ್ನೆ ಇಲ್ಲ. ಯಾವ ಒಂದು ಯೋಜನೆಯನ್ನ ಮಾಡಲಿಕ್ಕೆ ಬಂದಿರತಕ್ಕಂಥ ಕಂಪನಿ ಏನಿದೆ ಅವರೇ ಸಂಪೂರ್ಣ ಹಣವನ್ನ ಹಾಕಬೇಕು, ಹೂಡಿಕೆ ಹಾಕಬೇಕು. ಸರ್ಕಾರದಿಂದ ಯಾವುದೇ ರೀತಿಯ ಹಣ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ಇದನ್ನ ಅವತ್ತು ತೀರ್ಮಾನ ಮಾಡಿ ಈ ನಾಡಿನ ಜನತೆ ಮೊದಲನೇ ಬಾರಿಗೆ ಜನತಾದಳಕ್ಕೆ 18 ಸ್ಥಾನಗಳನ್ನ ಲೋಕಸಭೆಗೆ ಕಳಿಸ್ಕೊಟ್ಟಂತದ್ದೇನಿದೆ, ದೇವೇಗೌಡರು ಪ್ರಧಾನಮಂತ್ರಿಗಳಾಗಿ ದೆಹಲಿಗೆ ಹೋದ್ರು.